ಆ ಕಾಡಲ್ಲಿ ಎಲ್ಲರಿಗೂ ಗಿಳಿ ರಾಜ್ಯದಿಂದಾನೇ ಊಟ ಸಿಕ್ತಿತ್ತು. ಗಿಳಿ ಎಲ್ಲರಿಗೂ ಸಮವಾಗಿ ಊಟ ಕೊಡ್ತಿತ್ತು. ಆದ್ರಿಂದಾನೇ ಎಲ್ಲರೂ ಗಿಳಿಗೆ ತುಂಬಾ ಮರ್ಯಾದೆ ಕೊಡ್ತಿದ್ರು. ಆದ್ರೆ ಸೋನು ಅದರ ಊಟನ ತಿಂದು ಬೇರೆಯವರಿಗೆ ಕೊಡೋ ಊಟವನ್ನು ತಿಂತಿತ್ತು. ಆಮೇಲೆ ಅದರ ಕಷ್ಟಗಳನ್ನ ಹೇಳ್ಕೊಂಡು ಬೇರೆ ಪಕ್ಷಿಗಳು ಗಿಳಿ ಹತ್ರ ಬರ್ತಿತ್ತು. ಸೋನು, ನಿನ್ನಿಂದ ತುಂಬಾ ತೊಂದರೆ ಆಗ್ತಾ ಇದೆ. ನಿಂಗೆ ಶಿಕ್ಷೆ ನೀಡಲಾಗಿದೆ. ನೀನು ಏಕಾಂತ ಗುಹೆಯಲ್ಲಿರ್ಬೇಕು. ಮತ್ತಲ್ಲಿ ಯಾರು ನಿಂಗೆ ಹೊಟ್ಟೆಗೆ ಹಾಕಲ್ಲ. ಮತ್ತೆ ಏನಾದ್ರೂ ನೀನು ಹಿಂದಿನ ತರಾನೇ ಮಾಡಿದ್ರೆ ನಿಂಗೆ ಇದಕ್ಕಿಂತ ಕಠಿಣ ಶಿಕ್ಷೆ ನೀಡಲಾಗುತ್ತೆ. ಗಿಳಿರಾಜ ಹೇಳಿದ್ದನ್ ಕೇಳಿ ಸೋನು ಹಾಗೇನೆ ಮಾಡತ್ತೆ. ಹಾಗೆ 5 ದಿವಸ ಕಳೆದು ಹೋಗತ್ತೆ. ಸೋನುಗೆ ತುಂಬಾನೇ ಹೊಟ್ಟೆ ಹಸಿತಿತ್ತು. ಆಮೇಲದು ಏನು ಯೋಚನೆ ಮಾಡದೆ ಬೇಟೆಯಾಡಕ್ಕೆ ಹೋಗುತ್ತೆ. ಅದು ಗಿಳಿರಾಜಗೆ ಗೊತ್ತಾಗ್ದಂಗೆ. ಆಮೇಲದು ಒಂದ್ ಪಕ್ಷಿನ ಕೊಂದು ಅದನ್ನ ತಿನ್ಬಿಡತ್ತೆ.